ಬೆಲೆ ಇಳಿಯುತ್ತೆ ಅನ್ನೋ ನಿರೀಕ್ಷೆ ಇರುತ್ತೆ. ಆದರೆ ದುರಂತ ನೋಡಿ, ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಇಳಿತಾ ಇರಬೇಕಾದ್ರೆ ನಮ್ಮ ದೇಶದ ಕೇಂದ್ರ ಸರ್ಕಾರ ಡೀಸೆಲ್ ಬೆಲೆ ಹೆಚ್ಚು ಮಾಡಿದೆ, 2 ರೂಪಾಯಿ ಹೆಚ್ಚು ಮಾಡಿ. ಹಾಗೇನೆ ಅಡುಗೆ ಅನಿಲದ ಬೆಲೆನ 50 ರೂಪಾಯಿ ಹೆಚ್ಚು ಮಾಡಿ. ಎಂತ ಮೋಸ ಅಲ್ಲ ಇದು, ಎಂತ ದುರಂತ ಇದು, ಇದೊಂದು ದೊಡ್ಡ ಮೋಸ. ಇದ್ರ ವಿರುದ್ಧ ಇದ್ರ ಪರಿಣಾಮ ಏನು ಅಂದ್ರೆ, ಡೀಸೆಲ್ ದರ ಹೆಚ್ಚಿಗೆ ಆಯ್ತು ಅಂತ ಹೇಳಿದ್ರೆ ಸರಕು ಸಾಗಾಣಿಕೆ ಬೆಲೆ ಹೆಚ್ಚಿಗೆ ಆಗುತ್ತೆ. ಸರಕು ಸಾಗಾಣಿಕೆ ಬೆಲೆ ಹೆಚ್ಚಾಯ್ತು ಅಂತ ಹೇಳಿದ್ರೆ ನಮ್ಮ ದಿನನಿತ್ಯದ ವಸ್ತುಗಳ ಸರಕು ಸಾಗಾಣಿಕೆ ದುಬಾರಿ ಆಗುತ್ತೆ. ಆಗ ಅವೆಲ್ಲ ನಮಗೆ ದುಬಾರಿ ಆಗ್ತವೆ. ತರಕಾರಿ ದುಬಾರಿ ಆಗುತ್ತೆ, ಬೇಳೆ, ಕಾಳು, ದವಸ ಧಾನ್ಯ, ಅಕ್ಕಿ, ಜೋಳ, ಇದೆಲ್ಲವುಗಳ ಸರಕಿನ ಬೆಲೆ, ಈ ಸರಕು ಸಾಗಾಣಿಕೆ ಬೆಲೆ ದುಬಾರಿ ಆಗುತ್ತೆ. ನ್ಯಾಚುರಲ್ ಇದು ಯಾರು ಕೊಡ್ತಾರೆ? ಜನ ಕೊಡಬೇಕು. ಅಂಗಡಿಯವನು ಜನಗಳ ಮೇಲೆ ಹಾಕ್ತಾನೆ, ನಾವು ಜನ ಕೊಡಬೇಕು. ನಾವು ಊಟಕ್ಕೂ ಕೂಡ ತೊಂದರೆ ತಂದು ಕೊಡ್ತಾ ಇದ್ದಾರೆ ಇವರು. ಯಾರು ಅಲ್ಲ, ಆ ಹೆದ್ದಾರಿ ನಮ್ಮ ಸುಂಕದಿಂದ, ಜನಗಳ ಮೇಲೆ ಹಾಕಿರ್ತಕ್ಕಂಥ ತೆರಿಗೆಯಿಂದ ಅವರು ಹೆದ್ದಾರಿ ಮಾಡಿದ್ದಾರೆ, ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಅದರ ಮೇಲೆ ಗಾಡಿ ತಗೊಂಡು ಹೋದಾಗ ಅಲ್ಲೊಬ್ಬ ಟೋಲ್ ಸುಂಕ ಕಟ್ಟಿಸ್ಕೊತಾರೆ. ಆ ಸುಂಕದ ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ. ಈಗ 5 ರೂಪಾಯಿ ಸುಂಕದ ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ. ಇಲ್ಲಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಒಂದು 15 ಸುಂಕದ ಕಟ್ಟೆಗಳು ಬಂದರೆ ಅಥವಾ ಒಂದು 20 ಸುಂಕದ ಕಟ್ಟೆ ಬಂದರೆ ನೀವೆಲ್ಲ ಕಡೆ ದುಬಾರಿ ಸುಂಕ ಕಟ್ಟಬೇಕು. ಇದರ ಪರಿಣಾಮ ಯಾರ ಮೇಲೆ? ಮತ್ತೆ ನಮ್ಮ ಮೇಲೆ, ಆ ಕಾರ್ನವನ ಮೇಲೆ, ಆ ಬಸ್ನವನ ಮೇಲೆ ಅಲ್ಲ, ಲಾರಿಯವನ ಮೇಲಲ್ಲ, ನಮ್ಮ ಮೇಲೆ. ಆ ಲಾರಿಯವನ ಇಲ್ಲಿಂದ ತಂದು ಕೊಡ್ತಾನೆ, ನಮ್ಮ ಮೇಲೆ ಹಾಕ್ತಾನೆ, ನಮ್ಮಿಂದ ಕಿತ್ಕೋತಾನೆ. ಒಟ್ಟಾರೆ ಜನಸಾಮಾನ್ಯರನ್ನ ದೋಚ್ತಾ ಇದ್ದಾರೆ. ಈ ದೋಚುವಿಕೆ ವಿರುದ್ಧ ಹಗಲ್ದರೋಡೆ ಸ್ವಾಮಿ, ಇದು ಹಗಲ್ದರೋಡೆ. ಈ ಹಗಲ್ದರೋಡೆ ವಿರುದ್ಧ ನಾವು ಬಹಳ ದೊಡ್ಡ ಹೋರಾಟ ಮಾಡಬೇಕಾಗಿದೆ. ನಾವೆಲ್ಲೂ ಕೂಡ 60 ರೂಪಾಯಿ ಇಳಿಸ್ತಾರೆ ಇವರು ಗ್ಯಾಸಿನ ಬೆಲೆ. 6 ಚುನಾವಣೆ ಮಾಡಿ ಗೆದ್ದ ಮೇಲೆ ತದನಂತರ ಎಲ್ಲಾ ಬೆಲೆಗಳು ಕೂಡ ಗಗನಕ್ಕೇರಿಸ್ತಾ ಇದ್ದಾರ. 6 ಚುನಾವಣೆಗಿಂತ ಮುಂಚೆ ಯಾಕೆ ನೀವು ಕಡಿಮೆ ಮಾಡಿದ್ರಿ ಸ್ವಾಮಿ? ನಾವು ದೇಶದ ಪ್ರಧಾನಮಂತ್ರಿಗಳಿಗೆ ಕೇಳಬೇಕಾಗ್ಯದ, ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕೇಳಬೇಕಾಗ್ಯದ. ಚುನಾವಣೆಗಿಂತ ಮುಂಚೆ ಒಂದು ನಾಟಕ ಮಾಡ್ತಾ ಇದ್ದಾರ, ಚುನಾವಣೆ ನಂತರ ಕೂಡ ನಿಜವಾದ ನಾಟಕ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದು ನಾವು ಪೆಟ್ರೋಲ್ ಬೆಲೆ 2 ರೂಪಾಯಿ ಜಾಸ್ತಿ ಮಾಡಿದ್ರೆ, LPG ಸಿಲಿಂಡರ್ ಬೆಲೆ 50 ರೂಪಾಯಿ ಮಾಡಿದರೆ ಜಾಸ್ತಿ ಮಾಡಿದರೆ, ವಿದ್ಯುತ್ ಬೆಲೆ ಜಾಸ್ತಿ ಮಾಡಿದರೆ, ಟೋಲ್ ಸಂಖ್ಯೆ, ಹೆದ್ದಾರಿ ಟೋಲ್ ರೇಟ್ ಜಾಸ್ತಿ ಮಾಡಿದರೆ, ಇನ್ನು ಏನು ಉಳಿದಿದೆ ಇವರಿಗೆ? ಪ್ರತಿಯೊಂದು ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಒಂದು ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಎಲ್ಲ ಅವಶ್ಯಕ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತದೆ. ಇವತ್ತು ಸಾರಿಗೆ ಬೆಲೆಗಳು ಜಾಸ್ತಿ ಆಗ್ತದೆ. ಖಾಸಗಿ ಬಸ್ ಮಾಲೀಕರು ಹೇಳ್ತಾ ಇದ್ರೆ ನಾವು ಡಬಲ್ ಮಾಡ್ತೀವಿ ರೇಟ್ ಅಂತ ಹೇಳಿಬಿಟ್ಟು, ಆಟೋ ಚಾಲಕರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಯಾಕಂದ್ರೆ ಡೀಸೆಲ್ ಬೆಲೆ ಜಾಸ್ತಿ, ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಎಲ್ಲ ಸರಕುಗಳ ಬೆಲೆಗಳು ಗಗನ ಮುಟ್ತದೆ. ಇವತ್ತು ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿದಾಗ ಕೇಂದ್ರದ BJP ಅವರು ಹೋರಾಟ ಮಾಡ್ತಾ ಇದ್ದಾರೆ. BJP ಅವರು ಬೆಲೆ ಏರಿಕೆ ಮಾಡಿದ್ರೆ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಇವರೆಲ್ಲ ಏನಾದರೂ ನೈತಿಕತೆ ಇದೆನಾ? ತಮ್ಮ ಸರ್ಕಾರಗಳ ಅಧಿಕಾರದಲ್ಲಿದ್ದಾಗ ಬೆಲೆ ಏರಿಕೆ ಮಾಡಿ ಬೇರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಏನು ನೈತಿಕತೆ ಇದೆ? ಯಾವ ನೈತಿಕತೆ ಕೂಡ ಇವರಿಗಿಲ್ಲ. ಇವತ್ತು ಕೇಂದ್ರದಲ್ಲಿರುವಂಥ BJP ಆಗಿರ್ಬೋದು, ನಮ್ಮ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಆಗಿರ್ಬೋದು, ಈ ದೇಶದ ಬಂಡವಾಳಶಾಹಿಗಳು, ಕಾರ್ಪೊರೇಟ್ ಮನೆತನಗಳ ಹಿತಾಸಕ್ತಿ ಕಾಪಾಡುವಂಥ ಪಕ್ಷಗಳು. ಅದಕ್ಕೋಸ್ಕರನೇ ನೋಡಿ, ಕೇಂದ್ರ ಸರ್ಕಾರ ಕಳೆದ 10 ವರ್ಷದಲ್ಲಿ ಶ್ರೀಮಾನ್ ನರೇಂದ್ರ ಮೋದಿ ಅವರು 16 ಲಕ್ಷ ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡ್ಯಾರ. ಯಾರ್ದು? ಬಡವರದಲ್ಲ, ರೈತರದಲ್ಲ, ಕಾರ್ಮಿಕರದಲ್ಲ. ಕೂಡ ಸಾಲ ಮನ್ನಾ ಮಾಡಿಲ್ಲ, ಬಡವರದು ಮಾಡಿಲ್ಲ, ಕಾರ್ಮಿಕರದು ಮಾಡಿಲ್ಲ. ಇದೇನು ತೋರಿಸ್ಕೊಡ್ತೆ? ಇವತ್ತು ಇವರು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ, ಆದ್ರೆ ಶ್ರೀಮಂತರಿಗೆ ತೆರಿಗೆ ಆಗ್ತಾ ಇದ್ದಾರ. ಕರ್ನಾಟಕದಲ್ಲಿ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇರುವಂತ ಬಂಡವಾಳಗಾರರಿದ್ದಾರೆ, ಉದ್ಯಮಪತಿಗಳಿದ್ದಾರೆ, ಕಾರ್ಖಾನೆ ಮಾಲೀಕರಿದ್ದಾರೆ. ಅವ್ರ ಮೇಲೆ ತೆರಿಗೆ ಹಾಕ್ಬೇಕಲ್ಲ, ಅವ್ರ ಮೇಲೆ ತೆರಿಗೆ ಆಗ್ತಾ ಇಲ್ಲ. ಬದಲಿಗೆ ಅವರಿಗೆ ವಿದ್ಯುತ್ ಉಚಿತವಾಗಿ ಕೊಡ್ತಾ ಇದ್ದಾರೆ, ಕುಡಿಯುವ ನೀರು ಕೊಡ್ತಾ ಇದ್ದಾರೆ, ಎಲ್ಲ ಸೌಲಭ್ಯಗಳು ಕೊಡ್ತಾ ಇದ್ದಾರೆ, ಟ್ಯಾಕ್ಸ್ ಮನ್ನಾ ಮಾಡ್ತಾ ಇದ್ದಾರೆ ಅವರಿಗೆ. ಯಾಕೆ?
ಕೈಗಾರಿಕೆಗಳು ಬೆಳಿಬೇಕಂತ ಹೇಳಿಬಿಟ್ಟು ಕೈಗಾರಿಕೆಗಳು ಬೆಳೆಯುವ ನೆಪದಲ್ಲಿ ಬಂಡವಾಳಗಾರರಿಗೆ ಉದ್ಯಮಪತಿಗಳಿಗೆ ಸಾಕಷ್ಟು ನೀವು ಸಹಾಯಧನ ಕೊಡ್ತಾ ಇದ್ರಿ. ಆದರೆ ಬಡವರಿಗೆ ರೈತರಿಗೆ ಏನು ಕೊಡ್ತಾ ಇದ್ರಿ? ಇವತ್ತು ಕಾರ್ಮಿಕರು ಹೋರಾಟ ಮಾಡ್ತಾ ಇದ್ದಾರೆ. ಬಿಸಿ ಊಟದವ್ರು ಇರ್ಬೋದು, ಅಂಗನವಾಡಿ ಅವ್ರು ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು. ಅವ್ರಿಗೆ ಒಂದು 5,000 ರೂಪಾಯಿ ಸಂಬಳ ಜಾಸ್ತಿ ಮಾಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತೀರಿ. ಆದರೆ ನಿಮ್ಮ ಸಂಬಳ, ಶಾಸಕರ ಸಂಬಳವನ್ನ ಯಾವುದೇ ಚರ್ಚೆ ಇರಲಾರ್ದೆ ನೀವು ಜಾಸ್ತಿ ಮಾಡ್ಕೊಂಡ್ರಿ. ನಾಚಿಕೆ ಆಗಬೇಕು ನಿಮಗೆ, ಇಡೀ ರಾಜ್ಯದ ಎಲ್ಲ ಶಾಸಕರಿಗೆ. ಯಾವ ರೀತಿ ನೀವು ಸಂಬಳ ಜಾಸ್ತಿ ಮಾಡ್ಕೊಂಡ್ರಿ? ಜನ ಸಾಯ್ತಾ ಇದ್ರು ಇಲ್ಲಿ ಬೀದಿನಲ್ಲಿ, ಅವ್ರಿಗೆ ಕನಿಷ್ಠ ಸೌಲಭ್ಯಗಳಿಲ್ಲ. ಅದನ್ನು ಕೊಡೋದು ಬಿಟ್ಬಿಟ್ಟು ನೀವು ಚರ್ಚೆ ಮಾಡಲಾರ್ದೇ ನಿಮ್ಮ ಸಂಬಳ ಭತ್ಯೆ 2 ಪಟ್ಟು 3 ಪಟ್ಟು ಜಾಸ್ತಿ ಮಾಡ್ಕೊಂಡ್ರಿ. ಏನಾದರೂ ನ್ಯಾಯ ಇದೆ ಇದರಲ್ಲಿ? ನೀತಿ ಇದೆನಾ? ಜನ ಪ್ರಶ್ನೆ ಮಾಡ್ಬೇಕು ಇವತ್ತು. ನಾವು ಅದಕ್ಕೆ ನಮ್ಮ SUC ಕಮ್ಯುನಿಸ್ಟ್ ಪಕ್ಷದಿಂದ ಕೇಳ್ತಾ ಇದೀವಿ, ನಿಮ್ಮ ಹೆಚ್ಚಿಸಿರುವಂತಹ ಎಲ್ಲ ಭತ್ಯೆಗಳನ್ನ, ಸಂಬಳವನ್ನ ರದ್ದುಗೊಳಿಸಬೇಕು. ಅಷ್ಟೇ ಅಲ್ಲದೆ ಇವತ್ತು ಹಾಲಿನ ಬೆಲೆ, ವಿದ್ಯುತ್ ಬೆಲೆ, LPG ಸಿಲಿಂಡರ್ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏನ್ ಜಾಸ್ತಿ ಮಾಡಿದ್ರಿ, ಕೂಡಲೇ ವಾಪಸ್ ತಗೊಳ್ಬೇಕಂತೇಳಿ ನಾವು ನಮ್ಮ SUC ಕಮ್ಯುನಿಸ್ಟ್ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಒಂದು ವೇಳೆ ಸರ್ಕಾರ ವಾಪಸ್ ತಗೊಳ್ಳದೇ ಇದ್ರೆ ಇಡೀ ರಾಜ್ಯ ಎಲ್ಲ ದೇಶದಾದ್ಯಂತ ಹೋರಾಟಗಳನ್ನು ಬೆಳೆಸಬೇಕಾಗ್ತದೆ. ಜನ ಜಾಗೃತಿ ಆಗ್ಬೇಕು. ಇವತ್ತ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೀವಿ ಪ್ರಶ್ನೆ ಮಾಡಲಾರ್ದಂಗ. ಅದಕ್ಕೆ ಬೆಲೆ ಏರಿಕೆ ನಿರಂತರವಾಗಿ ಮಾಡ್ತಾ ಇದ್ದಾರೆ, ಯಾರು ಕೇಳಲ್ಲ. ಚುನಾವಣೆ ಬಂದ ಜನಸಾಮಾನ್ಯರ ಬೆಲೆಗೆ ಚೂರಿ ಹಾಕುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜಿಂದಾಬಾದ್ SUC ಕಮ್ಯುನಿಸ್ಟ್ ಜಿಂದಾಬಾದ್. ಜಿಂದಾಬಾದ್ SUC ಕಮ್ಯುನಿಸ್ಟ್ ಜಿಂದಾಬಾದ್. ಬೆಲೆ ಏರಿಕೆಯನ್ನು ಈ ಕೂಡಲೇ ವಾಪಸ್ ತಗೊಳ್ಳಿ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಒಪ್ಪೋದಿಲ್ಲ. ಬೆಲೆ ಏರಿಕೆ ನೆಪದಲ್ಲಿ ಜನಸಾಮಾನ್ಯರ ಬೆನ್ನಿಗೆ ಚೂರಿ ಹಾಕುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಾರ್ಪೊರೇಟ್ ಕಂಪನಿಗೆ ಲಕ್ಷಾಂತರ ಕೋಟಿ ರಿಯಾಯಿತಿ ಕೊಟ್ಟು ಬಡವರ ಸುಲಿಗೆ ಮಾಡುತ್ತಿರುವ ಸರ್ಕಾರಕ್ಕೆ, ಬಡಜನ ವಿರೋಧಿ ಸರ್ಕಾರಕ್ಕೆ, ಬಡಜನ ವಿರೋಧಿ ಸರ್ಕಾರಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಒಪ್ಪುವುದಿಲ್ಲ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಒಪ್ಪುವುದಿಲ್ಲ.